ಇಲ್ಲೊಬ್ಬಳು ತಾನು ಕಾಂಗ್ರೆಸ್ ನಾಯಕಿ ಅಂತ ಹೇಳ್ಕೊಂಡು ಬಡ ಜನರನ್ನ ಸುಲಿಗೆ ಮಾಡಲು ನಿಂತಿದ್ಲು. ಬಡ ಜನರು ಸಹ ಅಲ್ಲೋ ಇಲ್ಲೋ ಸಾಲ ಮಾಡಿ ಈಕೆಗೆ 2 ವರ್ಷದಿಂದ ಹಣ ನೀಡ್ತಾ ಬಂದಿದ್ರು. ಆದ್ರೆ ತಾವು ನೀಡಿದ ಹಣ ಯಾವಾಗ ಹಿಂತಿರುಗಿಲ್ಲ ಅನ್ನೋದು ಖಾತ್ರಿ ಆಯ್ತೋ ಆಗಲೇ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಪ್ರಕರಣ ದಾಖಲಿಸಿದ್ದಾರೆ. ಹೌದು, ಹೀಗೆ ಕಣ್ಣೀರು ಹಾಕುತ್ತಾ ಹಣ ಕೊಡಿಸಿ ಅಂತ ಅಂಗಲಾಚ್ತಾ ಇರೋ ಮಹಿಳೆ ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ಹಣ ನೀಡಿ ಮೋಸ ಹೋಗಿರುವ ಮಹಿಳೆಯರ ಆಕ್ರೋಶ. ಈ ದೃಶ್ಯಗಳು ಕಂಡು ಬಂದಿದ್ದು ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯ ಎದುರು. ಇವರ ಈ ಆಕ್ರೋಶಕ್ಕೆ ಕಾರಣವಾಗಿರೋದು ಕೈ ನಾಯಕಿ ಅಂತ ಗುರುತಿಸಿಕೊಂಡಿರುವ ಪೂರ್ಣಿಮಾ ಸವದತ್ತಿ ಬ್ಯಾಂಕ್ನಲ್ಲಿ ಸಾಲ ಕೊಡಿಸ್ತೀನಿ ಅಂತ 35ಕ್ಕೂ ಹೆಚ್ಚು ಸ್ಥಳೀಯ ಜನರ ಬಳಿ ಹಣ ಪಡೆದಿದ್ದಾರೆ. ಆದರೆ ಇದೀಗ ಜನರು ಪೂರ್ಣಿಮಾ ಎಂಬಾಕೆ ನಮಗೆ ಲೋನ್ ಕೊಡಿಸದೆ ಮೋಸ ಮಾಡಿದ್ದಾರೆ, ಲಕ್ಷಾಂತರ ಹಣ ನಮ್ಮಿಂದ ಪಡೆದು ಹಣ ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ಆಕೆ ನಾನು ಲೋನ್ ಕೊಡಿಸ್ತೇನೆ, ನನಗೆಲ್ಲ ಆಫೀಸ್ನಾಗ ಅಬೇ ಸರ್, ಮಂಜು ಸರ್ ಮತ್ತು ಎಲ್ಲರೂ ಪರಿಚಯದಾರ, ನಾನು ಲೋನ್ ಕೊಡಿಸ್ತೇನೆ, ನನಗೆಲ್ಲ ಗೊತ್ತದವ್ರು ಎಲ್ಲ ಅವ್ರಿಗೆ ಪೈಯದೇನಿ, ಅವ್ರಿಗೆ ಕೆಲ್ಸಕ್ಕೆ ಹೋಗ್ತೀನಿ ಆಫೀಸ್ನಾಗ ಅಂತಂದು ಹೇಳಿ ಕಿಸಿಂದ ಲೋನ್ ಕೊಡಿಸ್ತೇನೆ, ಅದು ಕೊಡ್ತೇನೆ ಹೇಳಿ ದುಡ್ಡು ಇಸ್ಕೊಂಡಾಡ್ರಿ. ಮಲ್ಲಿ 5,000 ರೂಪಾಯಿಂದ ಇಸ್ಕೊಂಡಾಡ್ರಿ, 3 ಲಕ್ಷ ರೂಪಾಯಿ ಇಸ್ಕೊಂಡಾಡ್ರಿ ನಮ್ಮ ಕಡೆಗೆ. ಪ್ಲಾಟ್ ಕೊಡಿಸ್ತೇನೆ, ನಿಮ್ಗೆ ಲೋನ್ ಕೊಡಿಸ್ತೇನೆ, ಪ್ಲಾಟ್ ಕೊಡಿಸ್ತೇನೆ, ಅಂಗಡಿ ಮ್ಯಾಗ ಕೊಡಿಸ್ತೇನೆ, ಸ್ಟೂಡೆಂಟ್ ಮ್ಯಾಗ ಕೊಡಿಸ್ತೇನೆ ಅಂತ ಹೇಳಿ ದುಡ್ಡು ಇಸ್ಕೊಂಡಾವ ಎಲ್ಲರ ಕಡೆ. ಕೇಳಿದ್ರೆ ಅಂತ ಹೇಳ್ರಿ ಇವತ್ತು ಬರ್ತದೆ ನಾಳೆ ಬರ್ತದೆ, ಬರೀ ಇವತ್ತು ನಾಳೆ ಮಂಜು ಸರ್ ಕಡೆ ಕೇಳಿದೆ, ಅಲ್ಲಿ ಕೇಳಿದ್ರೆ ಆಶ್ರಯ ಸರ್ ಕಡೆ ಕೇಳಿದೆ, ಅಭಯ್ ಸರ್ ಹೇಳ್ಯಾರ ಕೊಡ್ತೀನಿ ಅಂದಾರ, DK ಸರ್ ಕಡೆ ಕೇಳಿವಿ, ಅಲ್ಲಿ ಕೇಳಿವಿ ಅಂತ ಎಲ್ಲ ಹಿಂಗೆ ಹೇಳ್ಕೊಂತ ಮರಗಾತೀರಿ ನೋಡ್ರಿ. ನಾವು ಹಂಗೆ ಆಗತ್ತೈತ್ರಿ, ನಾವು ಉಪವಾಸ ಮಕ್ಕೊಂದಿರಿ. ನೀನು ನಾವು ಆ ಲೋನ್ ರೊಕ್ಕ ಹಾಕಿಸಿ ಉಪವಾಸ ಮಕ್ಕೊಂದಿವಿ. ತಾಯಿ ಮಗ ನನ್ನ ಗಂಡ ಕುಡ್ಕಿಸಿದ್ ಹಾಕ್ರಿ ಅವ್ರು ನಮ್ಮ ದುಡ್ಡು ಲೋನ್ಗಿನ ಏನು ಬೇಡ, ನಮ್ಮ ದುಡ್ಡು ಕೊಡ್ಲಿಕ್ಕೆ ನಾವು ಬಡ್ಡಿ ಅಂತ ತೆಗ್ಸಿವ್ರಿ, ದುಡ್ಡು ಊರಾಗ ಬಡ್ಡಿ ಅಂತ ದುಡ್ಡು తీసుకుని ಕೊಟ್ಟವ್ರಿ ನಾವು. ಈಕೆ ಕೇವಲ ಬ್ಯಾಂಕ್ನಲ್ಲಿ ಲೋನ್ ಕೊಡಿಸೋದಷ್ಟೇ ಅಲ್ಲದೆ ಸೈಟ್ಗಳನ್ನ ಕಡಿಮೆ ಬೆಲೆಗೆ ಕೊಡಿಸ್ತೀನಿ ಅಂತಲೂ ಜನರಿಗೆ ಮೋಸ ಮಾಡಿದ್ದಾರಂತೆ. ಆಶ್ರಯ ಕಾಲೋನಿ ಯೋಜನೆಯಲ್ಲಿ ಬಡ ಜನರಿಗೆ ಸಿಗುವ ವಸತಿ ಯೋಜನೆಯನ್ನ ಸಹ ಕೊಡಿಸ್ತೀನಿ ಅಂತ ಹೇಳಿ ಜನರಿಂದ ಹಣ ಪಡೆದಿದ್ದು ಕಾಂಗ್ರೆಸ್ನ ದೊಡ್ಡವರ ಹೆಸರು ಹೇಳಿಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ಪಡೆದಿದ್ದಾರೆ. DK ಶಿವಕುಮಾರ್ ಸೇರಿದಂತೆ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಹೆಸರನ್ನ ತಮ್ಮ ಸ್ವಾಹಿತಕ್ಕಾಗಿ ಬಳಸಿಕೊಂಡು ಬಡ ಜನರಿಂದ ಸುಲಿಗೆ ಮಾಡಿದ್ದಾರೆ ಅಂತ ಮೋಸ ಹೋದವರು ಆರೋಪಿಸುತ್ತಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ಎಜುಕೇಶನ್ ಲೋನ್ ಕೊಡಿಸೋದಾಗಿ ಹೇಳಿ ವಿದ್ಯಾರ್ಥಿಗಳಿಗೂ ಸಹ ಮೋಸ ಮಾಡಿದ್ದಾರೆ. ನಮ್ಮ ಗಮನಕ್ಕೆ ಬಂದಿದ್ದ 12 ಜನ ಬಂದಾರ. ಇನ್ನು ಏನ್ರ ಇದು ಪಬ್ಲಿಕ್ ಆತಂದ್ರೆ ಇನ್ನು ಎಷ್ಟು ಜನರ ಕಡೆ ನಮ್ಮ ಕ್ಷೇತ್ರ ಅಲ್ದ ಆನಂದ್ ನಗರ್ ಸೈಡ್ ಎಲ್ಲ ಯುವಕ ಹುಡುಗರಿಗೆ ಶಾಳದ ಕೆಲಸ ಅಲ್ಲೆಲ್ಲ ಯುವಕರು ಲೋನ್ ಕೊಡಿಸ್ತೇನೆ ಅಂತೇಳಿ ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ಕರೆಸ್ಕೊಂಡೆ ಈಕಿ ಮೊಬೈಲ್ ಫೋನಲ್ಲೇ ಮೆಸೇಜ್ ಎಲ್ಲ ವ್ಯವಹಾರ ಮಾಡ್ಕೊಂಡಾಳ. ಆಕೆ ಮಾತಾಡಿದ್ದು ಪ್ರತಿಯೊಂದು ರೆಕಾರ್ಡಿಂಗು ಜನರ ಕಡೆ ಅದಾವ. ನಾವು ಯಾವಾಗಲೂ ನಮ್ಮ ಶಾಸಕರಾಗಿರ್ಬೋದು ನಾವಾಗಿರ್ಬೋದು ನಾವು ಜನರ ಪರವಾಗಿ ಅದೇವಿ. ನನಗೆ ಅಷ್ಟು ನಾನು ಇಸ್ಕೊಂಡಿದ್ದು ಖರೆ ಲೋನ್ ಮಾಡಿಸ್ತೇನೆ ಅಂದಿದ್ದು ಖರೆ ಸ್ಟೇಷನಲ್ಲಿ ಎಲ್ಲ ಒಪ್ಕೊಂಡಾರ. ನಿನ್ನೆ ರಾತ್ರಿ ನಾನು ತಗೊಂಡಿದ್ದೇನೆ ಕೆಲಸ ಮಾಡಿಸ್ತೇನೆ ಅಂತ, ಕೆಲಸ ಆಗಿಲ್ಲ, ನಾನು ಸ್ವಲ್ಪ ಅವ್ರಿಗೆ ಕೊಟ್ಟಿದ್ದೇನೆ ಅಂದಾರ. ಆದ್ರೆ ಈ ಥರ ಫ್ರಾಡ್ ಮಾಡಿ ಎಲ್ಲ ನೀನು ಒಬ್ಬರದು ಬಿಡ್ದಂಗೆ ಬಾಟಮ್ಲಿಂದ ಟಾಪ್ ಮಟ್ಟ ಎಲ್ಲರ ಹೆಸರು ಯೂಸ್ ಮಾಡ್ಕೊಂಡಾಳ. ಮೊಬೈಲಲ್ಲಿ ರೆಕಾರ್ಡ್ ಅದಾವು. ಇದೆಲ್ಲ ಮಾಡಿ ತಪ್ಪಲ್ಲ ಅಂದ್ರೆ ನಾ ಮಾಡಿದ್ದೆ ಸರಿ ಅಂತ ಹೇಳಿ ಆಕಿ ಮೊಂಡವಾದ ಮಾಡಕತ್ತಾಳ. ಒಟ್ಟಾರೆ ಕಾಂಗ್ರೆಸ್ ನಾಯಕಿ ಅಂತ ಗುರುತಿಸಿಕೊಂಡಿರುವ ಪೂರ್ಣಿಮಾ ಸವದತ್ತಿ ವಿರುದ್ಧ ಈಗಾಗಲೇ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲೋನ್ ಸಿಗುತ್ತೆ ಎನ್ನುವ ಆಸೆಗೆ ಬಡ ಜನ ಬೇರೆಯವರಿಂದ ಹಣ ಪಡೆದು ಕೈ ನಾಯಕಿಗೆ ನೀಡಿದ್ದು ಈಗ ಆ ಕೊಟ್ಟ ಹಣವೂ ಇಲ್ಲದೆ ಇತ್ತ ಲೋನ್ ಹಣ ಇಲ್ಲದೆ ಕಂಗಾಲಾಗಿರೋದು ಮಾತ್ರ ಸತ್ಯ. ರಾಜು ಮುದ್ಗಲ್, ಎಕ್ಸ್‌ಪ್ರೆಸ್ ಟಿವಿ, ಹುಬ್ಬಳ್ಳಿ.